ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ರಾಜ್ಮಾ ಕರಿ ಮಾಡೋದನ್ನು ತೋರಿಸ್ತೀನಿ. ಇದು ಚಪಾತಿ, ಪೂರಿ, ಪರೋಟಗೆಲ್ಲ ಸೂಪರಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ನೋಡಿ. ರಾಜ್ಮಾ ಈ ರೀತಿ ರಾತ್ರಿ ಇಡೀ ನೆನೆಸಬೇಕು, ಆಗ ಚೆನ್ನಾಗಿ ನೆನೆಯುತ್ತೆ. ಈ ರೀತಿ ರಾತ್ರಿ ಇಡೀ ನೆನೆದ್ರೆ ಸಾಕು. ಈಗ ಇದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು: ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ ಒಂದೆರಡು, ಈರುಳ್ಳಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ ಮತ್ತು ಖಾರದ ಪುಡಿ. ಮೊದಲಿಗೆ ನಾವು ಕಾಳನ್ನ ಬೇಯಿಸ್ಕೊಳ್ಬೇಕು. ಈಗ ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೇನೆ. 3 ವಿಸಿಲ್ ಬರ್ಸ್ಕೊಳ್ಬೇಕು. ಆ ಕಾಳು ಮೇಲೆ ಬರೋ ಅಷ್ಟು ನೀರು ಹಾಕಿದ್ರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು. ಉಪ್ಪು ಹಾಕಿದ್ಮೇಲೆ ಈಗ ಮುಚ್ಚಳ ಹಾಕಿ ಅದನ್ನು 3 ವಿಸಿಲ್ ಬರ್ಸ್ಕೊಳ್ತೀನಿ. 3 ವಿಸಿಲ್ ಬಂದರೆ ಸಾಕಾಗುತ್ತೆ, ನುಣ್ಣಗಾಗುತ್ತೆ. ಈಗ ಇದನ್ನು 3 ವಿಸಿಲ್ ಬರೋದಕ್ಕೆ ಇಡಬೇಕು. ನೋಡಿ, 3 ವಿಸಿಲ್ ಬಂದಿದೆ. ಇವಾಗ ನುಣ್ಣಗೆ ಚೆನ್ನಾಗಿ ಬೆಂದುಬಿಡುತ್ತೆ 3 ವಿಸಿಲ್ ಬಂದರೆ. ನೋಡಿ, ಈ ರೀತಿ ನುಣ್ಣಗೆ ಬೇಯಬೇಕು, ಆಗಲೇ ಚೆನ್ನಾಗಿರೋದು. ಇವಾಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ನೋಡಿ, ಪಾತ್ರೆ ಇಟ್ಟು ಒಂದು 4 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಸ್ವಲ್ಪ ಚಟ್ಪಟ ಅನ್ನಬೇಕು. ನೋಡಿ, ಸಾಸಿವೆ ಚೆನ್ನಾಗಿ ಚಟ್ಪಟ ಅಂತ ಇದೆ. ಈಗ ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮಾಟೊ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಬೇಕು, ಗ್ರೇವಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ ಇಟ್ಕೊಂಡೆ ಮಾಡಿದ್ರೆ ಬೇಗನೆ ಆಗಿಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಹೈ ಫ್ಲೇಮ್ ಇಟ್ಕೊಂಡು ಅದನ್ನು ಫ್ರೈ ಮಾಡ್ತಾಯಿದ್ರೆ ಬೇಗನೆ ಫ್ರೈ ಆಗುತ್ತೆ. ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ನಾವು ಆಲ್ರೆಡಿ ಕಾಳಿಗೆ ಹಾಕಿದ್ದೀವಿ, ನೋಡಿಕೊಂಡು ಉಪ್ಪು ಸ್ವಲ್ಪ ಕಮ್ಮಿ ಹಾಕಬೇಕು. ಉಪ್ಪು ಇವಾಗ ಈರುಳ್ಳಿ ಫ್ರೈ ಮಾಡೋವಾಗ ಉಪ್ಪು ಹಾಕಿದ್ರೆ ಅಂದರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ, ಅದಕ್ಕೋಸ್ಕರ ಸಾಫ್ಟ್ ಆಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಕೂಡ ಚೆನ್ನಾಗಿ ಸಿಗುತ್ತೆ. ಈಗ ಟೊಮೊಟೊ ಹಾಕಿ ಅದು ಕೂಡ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಹೈ ಫ್ಲೇಮ್ ಇಟ್ಕೊಂಡು ಮಾಡ್ತಾಯಿದ್ರೇ ಬೇಗನೆ ಆಗುತ್ತೆ. ಈ ರಾಜ್ಮಾ ಅಲ್ಲಿ 3 ಥರ ಕಲರ್ ಬರುತ್ತೆ. ಒಂದು ಸ್ವಲ್ಪ ಬೆಳ್ಳಗಿರೋದು, ಇನ್ನೊಂದು ಡಾರ್ಕ್ ಬ್ರೌನು, ಸ್ವಲ್ಪ ಕಪ್ಪು ಬಣ್ಣ ಥರ ಬರುತ್ತೆ. ಯಾವ್ದು ಬೇಕಂದ್ರೂ ತೊಗೊಳ್ಬೋದು. ಅದು ರಾತ್ರಿ ಇಡೀ ನೆನೆಸ್ಬಿಟ್ಟಿದ್ದೇನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಂದು ಮಸಿಯ ಕೋಲಾಗಲಿ ಅಥವಾ ಈ ರೀತಿ ಸ್ಮ್ಯಾಶರ್ ಆಗಲಿ ತೊಗೊಂಡು ಸ್ವಲ್ಪ ನಾವು ಟೊಮಾಟೊ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈ ರೀತಿ ಸ್ವಲ್ಪ ನಾವು ಸ್ಮ್ಯಾಶ್ ಮಾಡಿದ್ರೆ ಅಂದರೆ ನಮಗೆ ಸಾಫ್ಟಾಗಿರುತ್ತೆ, ಗ್ರೇವಿ ಕೂಡ ಚೆನ್ನಾಗಿ ಸಿಗುತ್ತೆ. ನೋಡಿ, ಈ ರೀತಿ ಹೈ ಫ್ಲೇಮ್ ಇಟ್ಕೊಂಡೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡೋದ್ರಿಂದ ನಮಗೆ ಗ್ರೇವಿ ಚೆನ್ನಾಗಿ ಸಿಗುತ್ತೆ. ಈಗ ಇದಕ್ಕೆ ಪುಡಿಗಳು ಸೇರಿಸ್ತಾ ಇದ್ದೀನಿ. ನೋಡಿ, ಸಾಂಬಾರು ಪುಡಿ, ಸಾರಿಗೆ ಹಾಕೋ ಸಾಂಬಾರು ಪುಡಿ ಮತ್ತು ಅರಿಶಿಣದ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ತನಕ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಈ ಮಸಾಲೆ ಪುಡಿಗಳೆಲ್ಲ ಹಾಕಿದ್ಮೇಲೆ ಮತ್ತೆ ಅದನ್ನು ಸ್ಮ್ಯಾಶ್ ಮಾಡಬೇಕು. ನೋಡಿ, ಈ ರೀತಿ ಮಸಾಲೆಗಳೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇವಾಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ. ಸ್ಮ್ಯಾಶ್ ಮಾಡಿದಾಗ ನಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಆ ಮಸಾಲೆ ಪುಡಿಗಳೆಲ್ಲನೂ ಟೊಮೊಟೊ ಮತ್ತು ಈರುಳ್ಳಿಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಆಗ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಸ್ಮ್ಯಾಶ್ ಮಾಡಿದಾಗ ನಮಗೆ ಗ್ರೇವಿ ಇನ್ನೂ ಚೆನ್ನಾಗಿ ಸಿಗುತ್ತೆ. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಬೇಕು. ನೋಡಿ, ಎಲ್ಲ ಆಗಿದೆ. ಇವಾಗ ಇದನ್ನು ತೆಗೆದು ಈಗ ಕಾಳು ಹಾಕ್ತಾಯಿದ್ದೀನಿ, ಬೇಯಿಸಿರೋ ಅಂಥ ಕಾಳು ಹಾಕ್ತಾಯಿದ್ದೀನಿ. ನೋಡಿ, ಕಾಳು ಆದಷ್ಟು ಯಾವುದೇ ಒಂದು ಕಾಳಾದರೆ ಕೂಡ ಚೆನ್ನಾಗಿ ಬೇಯಿಸಿ ತಿನ್ನಬೇಕು, ಆಗಲೇ ಜೀರ್ಣ ಆಗೋದು. ಈ ರೀತಿ ಚೆನ್ನಾಗಿ ನಾವು ಬೇಯಿಸಿ ಹಾಕಿದಾಗ ನಮಗೆ ತಿಕ್ನೆಸ್ ಕೂಡ ಚೆನ್ನಾಗಿ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಆ ರೀತಿ ಇದನ್ನು ರಾಜ್ಮಾ ಕರಿ ಮಾಡ್ಕೊಳ್ಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಆ ಕಾಳಿಂದ ಬಂದಿರೋ ಅಂಥ ನೀರನ್ನೇ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಆ ಸ್ಮ್ಯಾಶರಲ್ಲೆಲ್ಲ ಮಸಾಲೆ ಇರುತ್ತೆ, ಅದೇ ನೀರಲ್ಲಿ ಸ್ವಲ್ಪ ಇದಕ್ಕೆ ಹಾಕಿದ್ರೆ ಅಂದರೆ ಆ ಮಸಾಲೆ ಎಲ್ಲ ಬಂದುಬಿಡುತ್ತೆ.
ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಸ್ ಮಾಡಿಕೊಂಡು ಕಾಳಲ್ಲಿ ಬಂದಿರೋವಂಥ ನೀರನ್ನು ಕೂಡ ಇದಕ್ಕೆ ಸೇರಿಸ್ಬೇಕು. ನಾವು ಬೇಯಿಸೋವಾಗ ಕಾಳು ಬೇಯಿಸೋವಾಗ ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ನೀರು. ಆ ಕಾಳಿನ ಮೇಲ್ಗಡೆ ಬರೋ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಆ ನೀರು ಈ ಮಸಾಲೆಗೆ ಸಾಕಾಗುತ್ತೆ, ಥಿಕ್ನೆಸ್ಸು ಕರೆಕ್ಟಾಗಿರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಈಗ ಸೇರಿಸ್ಕೊಬೋದು. ಈಗ ತಟ್ಟೆ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ 1-2 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ 2 ನಿಮಿಷ ಆಗಿದೆ. ನೋಡಿ ಚೆನ್ನಾಗಿ ಕುದೀತಾ ಇದೆ, ಫ್ಲೇವರ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಮಸಾಲೆಗಳು ಒಂದು ಹಸಿ ವಾಸನೆ ಎಲ್ಲ ಹೊರಟೋಗಿದೆ. ಗಮ್ ಅಂತ ಫ್ಲೇವರು ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿ ಇದ್ದರೆ ಸಾಕು. ಈ ರೀತಿ ಥಿಕ್ನೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಿಸಿ ಬಿಸಿ ಚಪಾತಿ, ಪೂರಿ, ಪರೋಟ ಇದಕ್ಕೆಲ್ಲನೂ ಸೂಪರ್ ಕಾಂಬಿನೇಷನ್ ಇದು. ಈಗ ಇದು ರೆಡಿ ಆಗಿದೆ. ನೋಡಿ ಸರ್ವಿಂಗ್ ಬೌಲ್ ತೆಗಿತೀನಿ. ನೋಡಿ ಎಲ್ಲರಿಗೂ ಇಷ್ಟ ಆಗುವಂಥ ರುಚಿಕರವಾದ ರಾಜ್ಮಾ ಕರಿ ರೆಡಿಯಾಗಿದೆ. ಈ ರೀತಿ ಮಾಡಿ ಚಪಾತಿ, ಪೂರಿ, ಪರೋಟ ಮಾಡಿದಾಗ ಈ ರೀತಿ ಮಾಡಿ ಕೊಡಿ, ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.